ರಾಜ್ಯ ರಾಜಧಾನಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಗ್ರಹಣ ಹಿಡಿದಿದೆ. ಇದರಿಂದ ಬಡ ರೋಗಿಗಳ ಪರದಾಟ ಕೇಳದ ಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಗಮನ ಸೆಳೆಯುವ ಅತಿದೊಡ್ಡ ಆಸ್ಪತ್ರೆಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಎಂಆರ್ಐ ಸಿಟಿ ಸ್ಕ್ಯಾನ್ ಸೇವೆ ಸ್ಥಗಿತಗೊಂಡಿದೆ. ಯಾವ ಆಸ್ಪತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ನಗರದ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾಗೆ ಗ್ರಹಣ. ವಿಕ್ಟೋರಿಯಾ ಆಸ್ಪತ್ರೆಯ ಅವ್ಯವಸ್ಥೆಯ ಕಹಾನಿ. ಎಮರ್ಜೆನ್ಸಿ ಅಂದ್ರೂ ವಾರಗಟ್ಟಲೆ ಕಾಯುವ ಸ್ಥಿತಿ. ನಗರದ ವಿಕ್ಟೋರಿಯಾ ಆಸ್ಪತ್ರೆ ದೇಶದಲ್ಲೇ ಖ್ಯಾತಿ ಪಡೆದಿರುವ ದೊಡ್ಡ ಆಸ್ಪತ್ರೆ. ಇಲ್ಲಿ ಟ್ರೀಟ್ಮೆಂಟ್ ಪಡೆಯೋಕೆ ರಾಜ್ಯದ ಜನರಷ್ಟೇ ಅಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಿಂದ ರೋಗಿಗಳು ಇಲ್ಲಿಗೆ ಬರ್ತಾರೆ. ಆದರೆ ನಮ್ಮ ಆರೋಗ್ಯ ಇಲಾಖೆ ಇಲ್ಲಿಗೆ ಬರುವ ರೋಗಿಗಳ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿದೆ. ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಆರೋಗ್ಯ ಇಲಾಖೆ ಬೇಜವಾಬ್ದಾರಿತನದಿಂದಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರೋ ಎಂಆರ್ಐ ಹಾಗೂ ಸಿಟಿ ಸ್ಕ್ಯಾನ್ ಯಂತ್ರಗಳು ಕಳೆದ 2 ದಿನಗಳಿಂದ ಸತ್ತು ಬಿದ್ದಿವೆ. ಇನ್ನು ಈ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾವುದೇ ಸೇವೆಗಳು ಸೂಕ್ತ ಸಮಯದಲ್ಲಿ ಸಿಗ್ತಿಲ್ವಂತೆ. ಒಂದ್ ಕಡೆ ಸ್ಕ್ಯಾನಿಂಗ್ ಯಂತ್ರ ಸಿಗದೆ ಪರದಾಡ್ತಿರೋ ರೋಗಿಗಳಿಗೆ ಇಲ್ಲಿನ ವೈದ್ಯರು ರೋಗಿಗಳನ್ನ ಆ ಕಟ್ಟಡದಿಂದ ಈ ಕಟ್ಟಡಕ್ಕೆ, ಈ ಕಟ್ಟಡದಿಂದ ಆ ಕಟ್ಟಡಕ್ಕೆ ಓಡಾಡಿಸುತ್ತಿದ್ದಾರಂತೆ ಅಂತ ರೋಗಿ ಸಂಬಂಧಿಕರು ಆರೋಪ ಮಾಡ್ತಿದ್ದಾರೆ. ಅಲ್ಲಿ ಮಿಷಿನ್ ರಿಪೇರಿ ಆಗಿದೆ ಅಂತ ಹೇಳ್ತಾರೆ. ಮನೆಯಲ್ಲ ನಿನ್ನೆ ಇಲ್ಲಿ ಕಳಿಸಿದ್ರೆ ತಿರ್ಗಾ ಇಲ್ಲಿ ಆಗಲ್ಲ, ಏರ್ಟೆಲ್ ಕಾರ್ಡ್ ಇದೆ ತಿರ್ಗಾ ಇಲ್ಲಿ ಮಾಡಿಸ್ಕೊಳ್ಳಿ, ನೀವು ಕಾಸು ಕಟ್ಟಿ ಮಾಡಿಸ್ಬೇಕು, ಅಲ್ಲಿ ಫ್ರೀ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಇಲ್ಲಿ ಬಂದು ಕಾಸು ಕಟ್ಟಿ ಅಂತಾರೆ ತಿರ್ಗಾ ನಿಮಗೆ. ಅದರಿಂದ ತೊಂದರೆ ಆಗ್ತಿದೆ. ನಾನು ಎಲ್ಲ ಕಡೆ ಮಿಷಿನ್ ರಿಪೇರಿ ಅಂತ ಇಲ್ಲಿ ಬಂದ್ರೆ ತಿರ್ಗಾ ನಿನ್ನೆ ಬಂದ್ರಿ ಇಲ್ಲಿ ಬೇರೆ MRI ಸ್ಕ್ಯಾನಿಂಗ್, ಅದು ನಾಳೆ ಬನ್ನಿ ಅಂತ ಇವತ್ತು ಬಂದಿದ್ದಾರೆ. ಇನ್ನೂ ಏನಂತ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಒಂದು ದಿವಸ ಕೊಡ್ತಾರೆ, ಮಾರನೇ ದಿನ ಕೊಡ್ತಾರೆ, ಆದ್ರೆ ಅಮೌಂಟ್ ಮಟ್ಟ ಜಾಸ್ತಿ ಆಗುತ್ತೆ ಸ್ವಲ್ಪ. ವಿಕ್ಟೋರಿಯಾ ಆಸ್ಪತ್ರೆ, PMSSY ಸೇರಿದಂತೆ 3 ಆಸ್ಪತ್ರೆಗಳಿಗೆ ಕೇವಲ 3 ಸ್ಕ್ಯಾನಿಂಗ್ ಯಂತ್ರಗಳು ಮಾತ್ರ ಲಭ್ಯವಿದೆ. ಅದರಲ್ಲೂ ಒಂದು ಯಂತ್ರ ಕೆಟ್ಟು ನಿಂತಿದ್ದು ಇರೋ 2 ಯಂತ್ರಗಳಿಗೆ ಓವರ್ಲೋಡ್ ಅಂತ ಸಿಬ್ಬಂದಿ ಸಬೂಬು ಹೇಳ್ತಿದ್ದಾರಂತೆ. ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಇದೇ ಸಮಸ್ಯೆ ಉಂಟಾಗಿದ್ದು ಸ್ಕ್ಯಾನಿಂಗ್ ಯಂತ್ರ ಪೂರೈಕೆ ಮಾಡೋ ಕಂಪನಿಗೆ ಆರೋಗ್ಯ ಇಲಾಖೆ 143 ಕೋಟಿ ಬಾಕಿ ಉಳಿಸಿಕೊಂಡಿದೆಯಂತೆ. ಸದ್ಯ ಆರೋಗ್ಯ ಸಚಿವರು ಈ ಎಲ್ಲ ಸಮಸ್ಯೆಗಳು ಇನ್ನೆರಡು ದಿನಗಳಲ್ಲಿ ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದು ಆದಷ್ಟು ಬೇಗ ಕೆಟ್ಟು ನಿಂತಿರೋ ಯಂತ್ರಗಳನ್ನು ಸರಿಪಡಿಸಿ ಬಡ ರೋಗಿಗಳ ಆರೋಗ್ಯ ಕಾಪಾಡೋ ಕೆಲಸ ಮಾಡಬೇಕಿದೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.